ಹಿಂದೆ ನೀವು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ರಿ, ಅದು ಆ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಬಂದು ಕನ್ವಿನ್ಸ್ ಮಾಡಿದರು, ಪ್ಯಾರಲಲ್ ಸಂಘಟನೆ ಒಂದು, ಸಮಾನಾಂತರ ಸಂಘಟನೆ ಒಂದು ಬೇಡ ಅಂತ. ತಾವು ಕನ್ವಿನ್ಸ್ ಆದ್ರಿ ಅವಾಗ? ಕನ್ವಿನ್ಸ್ ಆದೆ ಅಂತಂದ್ರೆ ದೊಡ್ಡವ್ರ ಮಾತು ಅವತ್ತು ಕೇಳಿದೆ ನಾನು. ಅವತ್ತು ಕನ್ವಿನ್ಸ್ ಮಾಡೋಷ್ಟು ಶಕ್ತಿ ನನಗೆ ಇರಲಿಲ್ಲ. ಅನೇಕರು ಇವತ್ತು ಹೇಳ್ತಾ ಇದ್ದಾರೆ ಆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಇದ್ದಿದ್ದಿದ್ರೆ ಇವತ್ತು ಆ ದಲಿತರು, ಹಿಂದುಳಿದವರು ದೊಡ್ಡ ಸಂಘಟನೆ ಬೆಳೀತಾ ಇತ್ತು, ಭಾರತೀಯ ಜನತಾ ಪಾರ್ಟಿಗೆ ಲಾಭ ಆಗ್ತಾ ಇತ್ತು. ಪ್ಯಾರಲಲ್ ಅಲ್ಲ ಅದು, ಭಾರತೀಯ ಜನತಾ ಪಾರ್ಟಿಗೆ ಲಾಭ ಆಗೋದಕ್ಕೆ ಮಾಡಿದಂಥ ಸಂಘಟನೆ. ಅದಕ್ಕೆ ಯಡಿಯೂರಪ್ಪನವ್ರು ಡೆಲ್ಲಿಗೆ ಹೋಗಿ ಅಮಿತ್ ಶಾ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಬಹಳ 2-3 ಗಂಟೆ ದೆಹಲಿಯಲ್ಲಿ ಚರ್ಚೆ ಆಗಿ ದೊಡ್ಡವರೆಲ್ಲ ಹೇಳಿದ್ಮೇಲೆ ನಾನು ತಗೋಬೇಕಾಯ್ತು, ನಾನು ಹೋಗ್ಲಿಲ್ಲ. ಆದರೆ ಈಗ ದೊಡ್ಡವರು ಯಾರು ಬಂದು ಮಾತಾಡಿದ್ರೆ ಅವ್ರನ್ನೂ ಕನ್ವಿನ್ಸ್ ಮಾಡೋಂಥ ಶಕ್ತಿ ಇವತ್ತು ನನಗೆ ಬಂದಿದೆ. ಆ ದಿಕ್ಕಿನಲ್ಲಿ ಅವರೆಲ್ಲರೂ ಕೂಡ ನಾನು ಹತ್ರ ಬಂದರೆ ನಾನು ಕನ್ವಿನ್ಸ್ ಮಾಡ್ತೀನಿ, ಮತ್ತು ಅದೇ ದಿಕ್ಕಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮುಂದುವರಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.